ಯಾಕಣ್ಣ ರಶ್ಮಿ ಅಕ್ಕನ ಜೊತೆ ಟೂ ಬಿಟ್ಟಿದ್ಯಾ? ಇವಳಜ್ಜಿ ಇವಳ ಜೊತೆ 2 ಅಲ್ಲ 2 ಟನ್ ಇರೋ ಇವಳಿಗೆ 200 ಬಿಡಬೇಕು. ಯಾಕೆ ಮಾವ ಬೇಜಾರಲ್ಲಿದ್ಯಾ? ನಾನು ಇಲ್ವಲ್ಲ ಬರೋ ಸುಮ್ಕೆ ಮಾದಪ್ಪನ ಬರಗಂಟ ನೋಡ್ತೇವೆ ಆಟೆ. ಮಗಳೇ, ಎಲ್ಲರೂ ಸುಮ್ಕೆ ಅವ್ರೆ, ಇವರೆಲ್ಲರೂ ನಗಾಡೋಂಗೆ ಒಂದು ಐಡಿಯಾ ಕೊಡ್ಲಾ? ಅಯ್ಯ, ನೀನೇನಾದ್ರು ಐಡಿಯಾ ಕೊಡಕ್ಕೆ ಹೋದ್ರೆ ಎಲ್ಲರೂ ಸೇರ್ಕೊಂಡು ನಗಕ್ಕಿಲ್ಲ, ನಮ್ಮನ್ನ ಊರಿಗೆ ಗದುಮ್ತಾರೆ. ಸುಮ್ಮನೆ ನಿಂತ್ಕೊಪ್ಪಯ್ಯ, ಮದುವೆ ಮನೇಲಿ ಏನಾಗೈತೆ ಅಂತ ಗೊತ್ತಿಗಿಲ್ವಾ? ಅಪ್ಪ ಅಮ್ಮ, ಇನ್ನು ಎಷ್ಟೊತ್ತು? ಬೇಗ ಬನ್ನಿ. 2 ನಿಮಿಷ ಬಂದು ಅಕ್ಕ ಇನ್ನು 2 ನಿಮಿಷ ಅಂತೆ. ಹೇ ಅಕ್ಕ ಅಲ್ವೇ? ಅದಕ್ಕೆ ಸರಿ ರಶ್ಮಿ ಅಕ್ಕ, ಇನ್ನು ಮುಂದೆಯಿಂದ ಅಭ್ಯಾಸ ಮಾಡ್ಕೊಂತೀನಿ. ಅಕ್ಕ ನೋಡಿದ್ಯಾ, ನಾವು ಅಂದ್ಕೊಂಡಂಗೆ ರಶ್ಮಿ ಜೀವನ ಉಳಿತು. ಆ ಪಾಪಿಗಳ ಕೈಗೆ ಸಿಕ್ಕಿದಿದ್ರೆ ಒಂದು ಗತಿ ಆಗ್ತಿತ್ತು ಅವಳು ಬದುಕು. ಮಾದಪ್ಪಣ್ಣ ನನ್ನ ಮನೆಗೆ ಸೊಸೆ ಆಗಿರೋದು ತುಂಬ ಖುಷಿ ವಿಷಯನೇ. ನೀನು ನೋಡ್ತೀಯಾ ನಮ್ಮ ರಶ್ಮಿನ ಮಗ ಕಂದ ಅಂತ ಹೇಗೆ ಕರೀತಾರೆ? ಅಕ್ಕ ನೋಟಿನ ಮೇಲೆ ಬರ್ದು ಕೊಡುವಾಗ ನೀನೇ ಹೇಳ್ದಲ್ಲ ಅಕ್ಕ, ಶಿವು ಅಕಸ್ಮಾತ್ ನೋಟ್ ನೋಡಿದ್ರೆ ಮಾಕಳಮ್ಮನ ಭಕ್ತ ಕಾಪಾಡ್ತಾನೆ. ಅಕಸ್ಮಾತ್ ಶಿವು ನೋಟ್ನ ನೋಡ್ಲಿಲ್ಲ ಅಂದ್ರೆ ಆ ಮಾಕಳಮ್ಮನೆ ಕಾಪಾಡ್ತಾಳೆ ಅಂತ. ನೋಡಿದ್ಯಾ ಅದು ಯಾವ ರೂಪದಲ್ಲಿ ಬಂದು ಆ ಮಾಕಳಮ್ಮ ಕಾಪಾಡಿದ್ಲು. ನಮ್ಮ ರಶ್ಮಿ ಜೀವನ ಕೈಯಲ್ಲಿ ಹಿಡಿದು ಹೂವಿನ ಥರ ಎತ್ತದ್ಲೋ ಗೊತ್ತಿಲ್ಲ. ಎಲ್ಲ ಮಾಕಾಳಮ್ಮನ ದಯೆಮ್ಮ.